ಜೊತೆ ನಾನು ಮಾತನಾಡಬೇಕು, ಪ್ಲೀಸ್ ಸರ್ ಒಂದೇ ಒಂದು ಅವಕಾಶ ಕೊಡಿ ಹೀಗಂತ ಎಸ್ಐಟಿ ಅಧಿಕಾರಿಗಳ ಬಳಿ ಪ್ರಜ್ವಲ್ ರೇವಣ್ಣ ಬೇಡಿಕೆ. ಎಸ್ಐಟಿ ಅಧಿಕಾರಿಗಳ ಬಳಿ ಪ್ರಜ್ವಲ್ ಮನವಿಯನ್ನ ಮಾಡಿದ್ದಾರೆ. ಹಾಸನದಲ್ಲಿ ಸ್ಥಳ ಮಹಜರು ವೇಳೆ ನಡೆದಂತಹ ಘಟನೆ ಇದು. ಆರ್ಸಿ ರಸ್ತೆಯ ಸಂಸದರ ನಿವಾಸದಿಂದ ಒತ್ತಾಯವನ್ನು ಮಾಡಿದ್ದಾರೆ. ಮನೆಯಿಂದ ಹೊರಬರಲು ನೋಡಿದ ಪ್ರಜ್ವಲ್. ಈ ವೇಳೆ ಪ್ರಜ್ವಲ್ನ ತಡೆದ ಎಸ್ಐಟಿ ಅಧಿಕಾರಿಗಳು. ನಾನೇನು ತಪ್ಪು ಮಾಡಿಲ್ಲ, ಇಷ್ಟೇ ಹೇಳಿ ಬರ್ತೀನಿ, ದಯವಿಟ್ಟು ಒಂದೇ ಒಂದು ಅವಕಾಶವನ್ನ ಕೊಡಿ. ಪ್ರಜ್ವಲ್ ಬೇಡಿಕೆಗೆ ನೋ ಎಂದ ಎಸ್ಐಟಿ ಅಧಿಕಾರಿಗಳು. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ ಬಂಧನವಾಗಿದ್ದಾರೆ. ಇತ್ತ ಸ್ಥಳ ಮಹಜರು ಆಗುವಾಗ ಒಂದು ಮಹತ್ವದ ಘಟನೆ ಆಗಿದೆ. ಪ್ರಜ್ವಲ್ ರೇವಣ್ಣಗೆ ಮಾಧ್ಯಮಗಳ ಜೊತೆ ಮಾತನಾಡಬೇಕನ್ಸ್ಬಿಟ್ಟಿದೆ. ಸರ್ ಪ್ಲೀಸ್ ಸರ್ ಒಂದೇ ಒಂದು ಅವಕಾಶ ಕೊಡಿ ಅಂತ ಎಸ್ಐಟಿ ಅಧಿಕಾರಿಗಳ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಸನದಲ್ಲಿ ಸ್ಥಳ ಮಹಜರು ಆಗ್ತಿರುವಂತಹ ಹೊತ್ತಿನಲ್ಲಿ ನಡೆದಿರುವ ಘಟನೆ ಇದು. ಆರ್ಸಿ ರಸ್ತೆಯ ಸಂಸದರ ನಿವಾಸದಿಂದ ಒತ್ತಾಯವನ್ನು ಮಾಡಿದ್ದಾರೆ. ಮನೆಯಿಂದ ಹೊರಬರಲು ನೋಡಿದ ಪ್ರಜ್ವಲ್ ರೇವಣ್ಣ. ಈ ವೇಳೆ ಪ್ರಜ್ವಲ್ನನ್ನ ತಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಎಸ್ಐಟಿ ಅಧಿಕಾರಿಗಳಿಗೆ ನಾನೇನು ತಪ್ಪು ಮಾಡಿಲ್ಲ ಅಂತ ಮಾಧ್ಯಮಕ್ಕೆ ಹೇಳಿ ಬರ್ತೀನಿ, ಇಷ್ಟನ್ನ ಹೇಳಿ ಬರ್ತೀನಿ, ಅವಕಾಶವನ್ನ ಕೊಡಿ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿದ್ದಾರೆ. ದಯವಿಟ್ಟು ಒಂದೇ ಒಂದು ಅವಕಾಶವನ್ನ ಕೊಡಿ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಬಿಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ಬೇಡಿಕೆಗೆ ನೋ ಅಂದುಬಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಸ್ಥಳ ಮಹಜರು ವೇಳೆ ಈ ಒಂದು ಘಟನೆ ಆಗಿದೆ. ಸರ್ ನಾನು ಮಾಧ್ಯಮದ ಜೊತೆ ಮಾತನಾಡಬೇಕು, ನಾನೇನು ತಪ್ಪು ಮಾಡಿಲ್ಲ ಅಂತ ಒಂದೇ ಒಂದು ಮಾತನ್ನ ಮಾಧ್ಯಮಗಳ ಮೂಲಕ ನಾನು ಹೇಳಬೇಕು ಅಂತ ಮಾಧ್ಯಮದ ಜೊತೆ ಮಾತಾಡಲಿಕ್ಕೆ ಪ್ರಜ್ವಲ್ ರೇವಣ್ಣ ಮುಂದಾಗಿದ್ರು. ಇದಕ್ಕೆ ಎಸ್ಐಟಿ ಅಧಿಕಾರಿಗಳು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈಗಾಗಲೇ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಬಂಧನವಾಗಿದ್ದಾರೆ. ಇತ್ತ ಪ್ರಜ್ವಲ್ ರೇವಣ್ಣ ಸುತ್ತ ಅನೇಕ ಅನುಮಾನಗಳು ಮತ್ತು ಪ್ರಶ್ನೆ ಇದೆ. ಈ ಒಂದು ಪ್ರಕರಣ ಇನ್ನು ವಿಚಾರಣೆ ಹಂತದಲ್ಲಿದೆ. ಇತ್ತ ಇದೇ ಹೊತ್ತಿನಲ್ಲಿ ಹಾಸನದಲ್ಲಿ ಸ್ಥಳ ಮಹಜರು ಆಗುವಂತಹ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಮಾಧ್ಯಮದ ಜೊತೆ ಮಾತಾಡಬೇಕು ಅಂತ ಮುಂದಾಗಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ, ಒಂದೇ ಒಂದು ಬಾರಿ ಇಷ್ಟನ್ನ ಹೇಳ್ತೀನಿ ಮಾಧ್ಯಮಗಳ ಜೊತೆ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಎಸ್ಐಟಿ ಅಧಿಕಾರಿಗಳು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಬೇಡಿಕೆಗೆ ನೋ ಅಂತ ಹೇಳಿದ್ದಾರೆ.